ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕದ ಎಲ್ಲ ಸಂಸದರುಗಳನ್ನ ದೆಹಲಿಯಲ್ಲಿ ಕರ್ನಾಟಕದ ನೀರಾವರಿ ವಿಚಾರಗಳ ಕುರಿತಾಗಿ ಒಂದು ಸಭೆ ಸೇರಿಸಿದ್ರು. ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ. ನೆಲ, ಜಲ, ಭಾಷೆ ಈ ವಿಷಯಗಳು ಬಂದಾಗ ಸರ್ಕಾರ ವಿರೋಧ ಪಕ್ಷ ಅಂತ, ಕಾಂಗ್ರೆಸ್ಸು ಬಿಜೆಪಿ ಅನ್ನುವಂಥ ಯಾವುದೇ ಡಿಫ್ರೆನ್ಸಸ್ಗಳಿಲ್ದಲೆ ಒಂದಾಗಿ ನಾವು ನಮ್ಮ ರಾಜ್ಯದ ಹಿತಾಸಕ್ತಿಗೆ ನಾವೆಲ್ಲರೂ ಮಾತನಾಡಬೇಕು. ಹಿಂದೆ ಕೂಡ ಇದೇ ಪರಂಪರೆ ಕರ್ನಾಟಕದಲ್ಲಿ ನಡ್ಕೊಂಡು ಬಂದಿದೆ. ಮುಂದೆ ಕೂಡ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನುವಂಥ ಮತ್ತೆ ಅದೇ ರಿಸಾಲ್ವ್ ಪುನರುಚ್ಚಾರ ಆಗಿದೆ. ಯಾವ ಯಾವ ಮ್ಯಾಟರ್ಗಳು ಟ್ರಿಬ್ಯುನಲ್ಗಳ ಎದುರುಗಡೆ, ಕೋರ್ಟ್ಗಳ ಇಂಟ್ರಿಮ್ ಆರ್ಡರ್ಗಳ ಎದುರುಗಡೆ ಇದ್ದಾವೆ, ಅದನ್ನ ಆದಷ್ಟು ಬೇಗ ರಾಜ್ಯ ಸರ್ಕಾರ ಅದನ್ನ ಕ್ಲಿಯರ್ ಮಾಡಿಕೊಳ್ಳೋ ದೃಷ್ಟಿಯಿಂದ ಕಾನೂನು ಹೋರಾಟ ಏನಾಗಬೇಕು ಅದನ್ನ ಮಾಡಬೇಕು ಅಂತಾಗಿದೆ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯಾದಂಥ ಸಹಕಾರ ರಾಜ್ಯಕ್ಕೆ ಕೊಡಿಸುವಂಥ ದೃಷ್ಟಿಯಲ್ಲಿ ನಾವುಗಳು ಕೆಲಸ ಮಾಡ್ತೀವಿ ಅನ್ನುವಂಥದ್ದಾಗಿದೆ. ಇನ್ನು ಕೆಲವು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸಸ್ಗಳಿಗೆ ಅಪ್ಲೈ ಮಾಡುವಂಥದ್ದು ಮತ್ತು ಕೆಲವು ಸ್ಟೇಟ್ ಲೆವೆಲ್ ಕಂಪ್ಲೈಯನ್ಸಸ್ಗಳನ್ನು ಮಾಡಬೇಕಾಗಿರುವಂಥದ್ದು, ವಿಶೇಷವಾಗಿ ಅಪ್ಪರ್ ಭದ್ರಾಗೆ ಮತ್ತು ಕಳಸಾ ಬಂಡೂರಿಗೆ ಏನು ಬಾಕಿ ಇದ್ದಾವೆ ಅದನ್ನು ರಾಜ್ಯ ಸರ್ಕಾರ ಆದಷ್ಟು ಬೇಗ ಮಾಡಬೇಕು ಅನ್ನುವಂಥ ತಾಕೀತನ್ನು ಮಾಡಿದ್ದೀವಿ. ಅದಾದ ಮೇಲೆ ಕೇಂದ್ರ ಸರ್ಕಾರದ ಮಟ್ಟಕ್ಕೆ ಬಂದಾಗ ರಾಜ್ಯ ಕೇಂದ್ರ ಎಲ್ಲರೂ ಒಟ್ಟಿಗೆ ಸೇರಿ, ಶಾಸಕರು, ಸಂಸದರು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಎಲ್ಲರೂ ಸೇರಿ ಆದಷ್ಟು ಶೀಘ್ರವಾಗಿ ರಾಜ್ಯದ ಮತ್ತು ಕರ್ನಾಟಕದ ನೀರಿನ ಹಿತಾಸಕ್ತಿಯಿಂದ ಕೇಂದ್ರ ಸರ್ಕಾರದ ಕಂಪ್ಲೈನ್ಸಸ್ಗಳು ಆದಷ್ಟು ಬೇಗ ಸಿಗುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಗಿದೆ. A meeting today was called by the Honorable Deputy Chief Minister of Karnataka, which was attended by all members of parliament across all political parties, to primarily discuss a few major irrigation projects related to Karnataka. We have had a very glorious tradition of working together, blurring the lines of government and opposition, Congress and BJP, to protect the interests of the state. In the same manner, it was resolved that whenever these matters come before tribunals, courts and other authorities, whether it is before the center or the state, a bipartisan approach will be taken to protect the interests of the state. There are some compliances that need to be made by the state with respect to environmental clearances, appeals in court, before tribunals, etc. We have urged the state to expeditiously do that. And all those departmental and ministry level compliances that need to be done, clearances that need to be given at the central government level, we will all work together to ensure that those compliances and clearances are obtained as soon as possible, keeping in interest Karnataka's pressing need for irrigation and water needs. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.